ನಮಸ್ಕಾರ ವೀಕ್ಷಕರೇ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಜನರ ಧ್ವನಿಯಾಗಿ ರೂಪುಗೊಂಡ ಪತ್ರಿಕೋದ್ಯಮವು ಇಂದು ಹಲವು ಆಯಾಮಗಳಲ್ಲಿ ವಿಸ್ತರಿಸಿಕೊಂಡಿದ್ದು, ಡಿಜಿಟಲ್ ಮೀಡಿಯಾ ಅದರ ಪ್ರಮುಖ ಭಾಗವಾಗಿದೆ. ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ವಿಶ್ವದ ಯಾವುದೇ ಮೂಲೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ಷಣಾರ್ಧದಲ್ಲಿ ನಮ್ಮ ಕೈಯಲ್ಲಿರುವ ಮೊಬೈಲ್ ಮೂಲಕ ಓದಲು, ನೋಡಲು ಮತ್ತು ತಿಳಿದುಕೊಳ್ಳಲು ಸಾಧ್ಯವಾಗ್ತಾ ಇದೆ. ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಜನಪರ ಪತ್ರಿಕೋದ್ಯಮದ ಮೂಲಕ ತನ್ನದೇ ಆದ ಛಾಪು ಮೂಡಿಸಿದೆ. ಈ ಪಯಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹವೇ ನಮ್ಮ ಶಕ್ತಿಯಾಗಿದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಕೇವಲ ಸುದ್ದಿ, ವರದಿಗಳು, ಲೇಖನಗಳು ಮತ್ತು ಸಂದರ್ಶನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸಾಹಿತ್ಯ, ರಂಗಭೂಮಿ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದ ಪ್ರವಾಹದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ನೆರವು ನೀಡಿದ್ದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ನಾಟಕ ಪ್ರದರ್ಶನಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಇದರ ಜೊತೆಗೆ ಶರಣ ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಆನ್ಲೈನ್ ಗೋಷ್ಠಿಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದೆ. ಕಳೆದ 2 ವರ್ಷಗಳಿಂದ ವಾರ್ಷಿಕ ಕ್ಯಾಲೆಂಡರ್ ಪ್ರಕಟಿಸುತ್ತಿದ್ದು, 2025ರಿಂದ ದೀಪಾವಳಿ ವಿಶೇಷಾಂಕವನ್ನು ಹೊರತರುತ್ತದೆ. ಇದೀಗ 2026ರಿಂದ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ತನ್ನ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಪ್ರಜಾಸಿರಿ ರಾಜ್ಯಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸುವ ಮಹತ್ವದ ಕಾರ್ಯಕ್ಕೆ ಚಾಲನೆ ನೀಡಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಎಂಬ ಅರೆನಗರ ಪ್ರದೇಶದಿಂದ ಕಾರ್ಯನಿರ್ವಹಿಸುತ್ತಾ ಇರುವ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಸ್ವತಂತ್ರ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಮಾಜ ಹಾಗೂ ಬಹುತ್ವದ ತತ್ವ ಸಿದ್ಧಾಂತಗಳೊಂದಿಗೆ ಜನರ ಸಹಕಾರ ಮತ್ತು ಬೆಂಬಲದ ಆಧಾರದಲ್ಲಿ ಮುನ್ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಲು ನಿಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೋತ್ಸಾಹ ಮತ್ತು ಆರೈಕೆಗಳು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಪ್ರಜಾಸಿರಿ ಪ್ರಶಸ್ತಿ ಪುರಸ್ಕೃತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ನಮ್ಮ ಮೇಲೆ ವಿಶ್ವಾಸವಿಟ್ಟು ಬೆಂಬಲ ನೀಡುತ್ತಾ ಇರುವ ಎಲ್ಲ ವೀಕ್ಷಕರು, ಓದುಗರು ಮತ್ತು ಹಿತೈಷಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ ಪದವಿ ಪಡೆದುಕೊಂಡೆ. ಮೊದಲ ನನ್ನ ವೃತ್ತಿ ಆರಂಭಿಸಿದ್ದು ಸಂಧ್ಯಾಕಾಲ ಎಂಬ ಸಂಜೆ ಪತ್ರಿಕೆಯಲ್ಲಿ, ಅದು ಗುಲ್ಬರ್ಗ. ಅಲ್ಲಿ ಸುಮಾರು ಒಂದು 6 ತಿಂಗಳ ಕೆಲಸ ಮಾಡಿದೆ. ಅದಾದ ನಂತರ ಬಿ ಸುರೇಶ್ ಅವರ 4 ತಂತಿ ಮತ್ತು ತಕದಿಮಿತ ಸೀರಿಯಲ್ಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ, ಸಂಚಿಕೆ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ನಂತರ ಅಂದಿನ ಪ್ರಸಿದ್ಧ ಕ್ರೈಮ್ ಕಾರ್ಯಕ್ರಮವಾದ ಕ್ರೈಮ್ ಸ್ಟೋರಿಯಲ್ಲಿ ವರದಿಗಾರನಾಗಿ, ಸಂಚಿಕೆ ನಿರ್ದೇಶಕನಾಗಿ 2 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದಾದ ನಂತರ ನನ್ನದೇ ಆದಂಥ ಒಂದು ಸಂಸ್ಥೆಯನ್ನು ನಿರ್ಮಿಸಿಕೊಂಡು ಸುಮಾರು 16 ವರ್ಷಗಳಿಂದ ಸಾಕ್ಷ್ಯಚಿತ್ರ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾಕ್ಷ್ಯಚಿತ್ರದ ನಿರ್ದೇಶಕನಾಗಿ ಕೆಲಸ ಮಾಡುವಂತಹ ಅನುಭವನೇ ಒಂದು ಬೇರೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿದ್ದು, ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಸಾಕ್ಷ್ಯಚಿತ್ರ ನಿರ್ಮಿಸಿದ್ದೇನೆ. ಮೈಸೂರು ಸ್ಯಾಂಡಲ್ಸ್ ಫ್ಯಾಕ್ಟರಿ ಬಗ್ಗೆ ಮಾಡಿದ್ದೀನಿ. ಹಲವು ಜಾಹೀರಾತುಗಳನ್ನು ಮಾಡಿದ್ದೇನೆ. ಅದೆಲ್ಲವಕ್ಕಿಂತ ಅತಿ ಮುಖ್ಯವಾದ ನನ್ನ ಜೀವನದ ಮುಖ್ಯವಾದ ಘಟ್ಟ ಅಂದರೆ ಇದು ಕರ್ನಾಟಕ ವಿಧಾನ ಪರಿಷತ್ತಿನ ಬಗೆಗೆ ಒಂದು ಸಾಕ್ಷ್ಯಚಿತ್ರ, ಸುಮಾರು 1 ತಾಸಿನ ಸಾಕ್ಷ್ಯಚಿತ್ರ ಅದು. ಹೀಗೆ ಸುಮಾರು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿ ನನ್ನ ಸಂಸ್ಥೆಯ ಮುಖಾಂತರ ನಾನು ಕೆಲಸ ಮಾಡಿದ್ದೇನೆ. ಇದರ ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ಏನಂದರೆ, ಇತ್ತೀಚೆಗೆ ತಾನೇ ಮೊನ್ನೆ ಅನ್ನುವ ಥರ ನಮ್ಮ ಪ್ರಜಾಸ್ತ್ರ ವೆಬ್ ಪತ್ರಿಕೆ ಪ್ರಾರಂಭ ಆಗಿದ್ದು ಅನಿಸ್ತಾ ಇದೆ. ಈಗ ಅದು 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಂದಿದೆ ಅನ್ನೋದು ನನಗಂತೂ ಹೆಮ್ಮೆಯ ವಿಷಯ. ಯಾಕಂದರೆ ಪ್ರಜಾಸ್ತ್ರ ಪತ್ರಿಕೆಯ ಸಂಪಾದಕರಾದ ನಾಗೇಶ್ ಅವರು ನನ್ನ ಆತ್ಮೀಯರು, ಆತ್ಮೀಯ ತಮ್ಮ, ಆತ್ಮೀಯ ಗೆಳೆಯ ಎಲ್ಲವೂ ಕೂಡ. ನಾನು MA ಪತ್ರಿಕೋದ್ಯಮ ಧಾರವಾಡದಲ್ಲಿ ಓದಬೇಕಾದ್ರೆ ಈ ನಾಗು ಭಾಳ ಚಿಕ್ಕ ಹುಡುಗ, ಇನ್ನೂ 10th ಓದ್ತಾ ಇದ್ದ. ನನಗೆ ಊಟ ಕೊಡೋರು ಅವ್ರ ಖಾನಾವಳಿ ಧಾರವಾಡದಲ್ಲಿ. ಅಲ್ಲಿಂದ ನನ್ನ ಸ್ನೇಹ ಶುರುವಾಗಿ ಇಲ್ಲಿವರೆಗೂ ತಲುಪಿದೆ. ಪ್ರಜಾಸ್ತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ನಾಗು ಬರೀ ಒಬ್ಬ ಪತ್ರಕರ್ತ ಅಲ್ಲ, ಅವನು ರಂಗಭೂಮಿ ಕಲಾವಿದನೂ ಹೌದು, ಡ್ಯಾನ್ಸರು ಹೌದು, ಎಲ್ಲವೂ. ಇಂಥ ಸಣ್ಣ ಸಿಂದಗಿ ಎಂಬ ತಾಲೂಕಿನ ಇದ್ದುಕೊಂಡು ಒಂದು ಪ್ರಜಾಸ್ತ್ರ ಎನ್ನುವ ವೆಬ್ ಪತ್ರಿಕೆ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತು. ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದಾನೆ. ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸಿಂದಗಿ ಬಹಳ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಹೀಗೆ ಎಲ್ಲ ರಂಗದಲ್ಲೂ ಬೆಳೆಯುವಂಥ ಒಂದು ಸಿಂದಗಿ ಅಂದರೆ ನನಗೆ
ಪಟ್ನೆ ನೆನಪಾಗೋದು HG ಕಾಲೇಜು, ಜೊತೆಗೆ ತಾಯಿ ಇರವ್ವ ನಂದಿ ಹಾಸ್ಟೆಲು. ಒಂದು ಹೆಸರುಬೇಳೆ ಸಾಂಬಾರು, ರೊಟ್ಟಿ ಇದೆಲ್ಲ ತಿಂದು ಹುಣ್ಣಿಮೆ ದಿನ ಸಾರಂಗ ಮಠದಲ್ಲಿ ಬಿಸಿ ಅನ್ನ ಸಾಂಬಾರು ಅನ್ನೋದಿದೆಯಲ್ಲ, ಅದು ಮಜಾನೇ ಬೇರೆ ಇತ್ತು. ಹೀಗೆ ನನ್ನ ಸಿಂದಗಿಯ ನೆನಪುಗಳು ಹಂಚಿಕೊಂಡ್ರೆ ಬಹಳಷ್ಟು ಇದೆ. ಜನಪದ ತಜ್ಞ ಎಂ ಪಡಿಶೆಟ್ಟಿ ಅವರಿದ್ದಾರೆ, ಕಟ್ಟಿ ಸರ್ ಇದ್ದಾರೆ. ನಾಟಕ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಹಂದಿನೂರು ಸಿದ್ದರಾಮಪ್ಪನವರು. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂಥ ಸಿಂದಗಿಯಲ್ಲಿ ಇಂತಹ ಒಂದು ವೆಬ್ ಪತ್ರಿಕೆ ಬಂದು ಬಹುದೊಡ್ಡ ಮಟ್ಟದಲ್ಲಿ ಈಗ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ಹೀಗೆ ಇದು ಇನ್ನೂ 6 ವರ್ಷ ಅಲ್ಲ 60 ವರ್ಷದ ಸಂಚಿಕೆಯನ್ನು ತರಲಿ, 60 ವರ್ಷದ ವರ್ಷಾಚರಣೆ ಮಾಡಿಕೊಳ್ಳಿ ಅಂತ ನಾನು ಶುಭ ಹಾರೈಸ್ತೇನೆ. ಸರಿ, ನಾವು ನಾಗಪ್ಪ ಕಂಟೆಪ್ಪ ಶಿವರ ಸಾಕಿನ ಚಾಂದಕವಟಿ ಪ್ರವೃದ್ಧ ಆದಮೇಲೆ ನಮ್ಮ ತಿಳುವಳಿಕೆ ಬಂದ ಮೇಲೆ ನಾವು ಹಲವಾರು ನಮ್ಮ ಊರನವರು ಹಿರಿಯರು ನಮ್ಮ ಕಾರ್ಖಾನೆ ಕೆಲಸಕ್ಕೆ ಕರ್ಕೊಂಡು ಒಯ್ದು ನಾವು ಸೂಪರ್ವೈಸರ್ಗೆ ಮಾಡ್ಕೋತಾ ಮುಖದಮಿಕೆ ಮಾಡ್ಕೋತಾ ಇಲ್ಲಿಗೆ ಬಂದು ಎಲ್ಲರೂ ನಮ್ಮ ಒಂದೇ ಒಕ್ಕಟ್ಟದಿಂದ ಮತ್ತು ನಾವೆಲ್ಲರೂ ಹೊಂದಾಣಿಕೆಯಿಂದ ಕುಟುಂಬ ನಾವು ಸಂಸಾರ ಮಾಡುವುದರಲ್ಲಿ ನಾವು ದನ ಕುರಿ ಕೈಗೊತ್ತ ಇನ್ನೊಬ್ಬರು ಮನ್ಯಾಗ ಮಾಡ್ಕೊತಿದ್ದೆವು. ಆಗಿನ ಕಾಲದಾಗ ನಾವು ಒಪ್ಪತ್ತ ಊಟಕ್ಕೆ ನಾವು ಫ್ರೀ ಆಗಿದ್ದು ಮಂತನ್ ನಮ್ಮದು. ಯಾವಾಗ ನಾವು ಫ್ಯಾಕ್ಟ್ರಿಗೆ ಹೋಗಿ ನಮ್ಮ ಅಣ್ಣರ ಜೋಡಿ ಫ್ಯಾಕ್ಟ್ರಿಗೆ ನಮ್ಮ ಕರ್ಕೊಂಡು ಬಳಿಕ ನಮ್ಮ ತಿಳುವಳಿಕೆ ಬರೋದು ಆದ ಬಳಿಕ ಅದ್ರ ಮೇಲೆ ಎಲ್ಲರೂ ದುಡಿದು ಒಕ್ಕಟ್ಟದಿಂದ 4 ದುಡ್ಡು ನಾವು ಸಂಗ್ರಹಣೆ ಮಾಡಿ ಮತ್ತು ಆ ಕಡೆ ಈ ಕಡೆ ಇವತ್ತು ಮನಿ ಏರಿಯನ್ನು ಇವತ್ತು ಹೊಲಗಳ ಇವತ್ತು ಏನೋ 4-8 ಎಕರೆ ಜಮೀನನ್ನು ಮಾಡಿ ನಾವು 4 ಮಂದಿಯಲ್ಲಿ ಚಂದ ಜೀವನ ಮಾಡ್ಲಿಕ್ಕೆ ನಮಗೆ ಆಧಾರ ಮಾಡಿಕೊಟ್ಟದ್ರಿ. ನಾವು ಮುಂದುವರ್ಕೊಂಡು ಹೋದ್ರೆ ಇದೇ ಮಾಡೋಕೆ ಮುಂದ್ಕೊಂಡು ಹೋದ್ರೆ ನಮಗೆ ಎಂದೂ ನಮಗೆ ಕೈ ಬಿಡಲ್ಲನಂತ ಇದೊಂದು ಭರವಸೆ. ನಮ್ಮ ಬೆವರ ಏನು ನಾವು ಸುರಿಸ್ತೀವಿ ಆ ಬೆವರು ನಮಗೆ ಎಂದೂ ಕಡಿತನ ಕೈ ಬಿಡಲ್ಲ ಅನ್ನೋದು ಒಂದು ಭರವಸೆ ಐತೆ ಅನ್ನೋದು ಒಂದು ವಿಶ್ವಾಸಕ್ಕೆ 7ನೇ ತರಗತಿಯಲ್ಲಿದ್ದಾಗಲೇ ಸಾಹಿತ್ಯದ ಕಡೆ ಹೆಚ್ಚು ಒಲವು ಬೆಳೆಯಿತು. ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಆಗಿನಿಂದಲೇ ನಾನು ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯುವುದು, ಕಂಡ ಘಟನೆಗಳನ್ನು ಅದರ ಬಗ್ಗೆ ಸಾಹಿತ್ಯ ರೂಪದ ಟಿಪ್ಪಣಿಗಳನ್ನು ಬರೆಯುವುದು ಮಾಡ್ತಿದ್ದೆ. 8ನೇ ತರಗತಿಯಲ್ಲಿದ್ದಾಗಲೇ ನಾನು ರಸಿಕ ಅನ್ನತಕ್ಕಂಥ ಕೈಬರ ಪತ್ರಿಕೆಯನ್ನು ಪ್ರಾರಂಭಿಸಿದೆ. ಅದರ 100 ಸಂಚಿಕೆಗಳು 10ನೇ ತರಗತಿಯಲ್ಲಿದ್ದಾಗಲೇ ನಾನು ಬಿಡುಗಡೆ ಮಾಡಿದ್ದು ಇವತ್ತಿಗೂ ನೆನಪಿದೆ. ಚುಟುಕಾಗಿ ಸಣ್ಣ ಕವಿತೆಯಾಗಿ ಯಾವುದೋ ಒಂದು ಘಟನೆಯನ್ನು ವಿಸ್ತಾರವಾಗಿ ಬರೆಯುವುದು ರೂಢಿಯಾಗಿ ಬಂತು. ಆ ಮೂಲಕ ನನ್ನ ಬರವಣಿಗೆ ಒಂದು ರೀತಿಯಿಂದ ಆರಂಭಗೊಂಡಿತು ಎಂದು ಹೇಳ್ಬೋದು. ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನನಗೆ ಶಿಕ್ಷಕರು ಈ ವಿಷಯದ ಕುರಿತು ಸಾಹಿತ್ಯದ ಒಲವು ಇರುವುದನ್ನು ಕಂಡು ಅವರು ಕೃತಿಗಳನ್ನು ಓದಲಿಕ್ಕೆ ಕೊಡ್ತಿದ್ರು. ಹೀಗೆ ಆರಂಭವಾದ ಬಾಲ್ಯದ ದಿನಗಳು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದ ನಂತರ ನಾನು ಸಿಂದಗಿ HG ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಪಠ್ಯಕ್ಕಿಂತ ಪಠ್ಯೇತರ ಸಾಹಿತ್ಯದ ಪುಸ್ತಕಗಳನ್ನು ಅತಿ ಹೆಚ್ಚು ಓದಿದ್ದನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ತೇನೆ. ಬಸ್ ಸ್ಟ್ಯಾಂಡ್ ಹತ್ತಿರವಿರತಕ್ಕಂಥ ಗ್ರಂಥಾಲಯದಲ್ಲಿ ನಾನು ಆಗ ಸದಸ್ಯನಾಗಿ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸಿಕೊಂಡೆ. ಪಠ್ಯ ಪುಸ್ತಕಗಳಿಗಿಂತ ಅತಿ ಹೆಚ್ಚಾಗಿ ಸಾಹಿತ್ಯದ ಪುಸ್ತಕಗಳನ್ನು ಓದ್ತಾ ಅತಿ ಹೆಚ್ಚು ಅಭಿರುಚಿಯನ್ನು ಬೆಳೆಸಿಕೊಂಡೆ. ಅದರೊಂದಿಗೆ ಈ ಕಾರ್ಯಕ್ರಮಗಳನ್ನು ಮಾಡುವ ಮತ್ತು ಅವುಗಳಲ್ಲಿ ಭಾಗವಹಿಸುವ ಉತ್ಸಾಹ ನನ್ನಲ್ಲಿ ಅದಮ್ಯವಾಗಿತ್ತು. ಆ ಕಾರಣದಿಂದಾಗಿ ನಾನು ಸಿಂದಗಿಯಲ್ಲಿ ನಡೀತಕ್ಕಂಥ ಯಾವುದಾದ್ರೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಭಾಗವಹಿಸ್ತಿದ್ದೆ. ಅದಾದ ನಂತರ ನಾನು ಪದವಿ ಶಿಕ್ಷಣವನ್ನು, ಆಮೇಲೆ ಆಲ್ಮೇಲ್ ಮತ್ತು ಇಂಡಿಯಲ್ಲಿ B.Ed ಶಿಕ್ಷಣವನ್ನು, ಅಕ್ಕಲಕೋಟದ ಸ್ನಾತಕೋತ್ತರ ಕೇಂದ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡೆ. ಅದರ ನಂತರ ಕಲಬುರಗಿ ವಿಶ್ವವಿದ್ಯಾಲಯದಿಂದ ನಾನು ಸಂಶೋಧನಾ ಮಹಾಪ್ರಬಂಧವನ್ನು ವಿಜಯಪುರ ಜಿಲ್ಲೆಯ ಸಣ್ಣ ಕಥೆಗಳು ವಿಷಯದ ಮೇಲೆ ಡಾಕ್ಟರ್ HD ಪೋತೆ ಸರ್ ಅವರ ಮಾರ್ಗದರ್ಶನದಲ್ಲಿ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡೆ. ಮುಖ್ಯವಾಗಿ ನನಗೆ ಆರಂಭದಲ್ಲಿ ನವೋದಯ ಸಾಹಿತ್ಯಕ್ಕಿಂತ ಒಲವು ಬಂಡಾಯ ಸಾಹಿತ್ಯದ ಮೇಲೆಯೇ ಜಾಸ್ತಿ ಆಗಿತ್ತು. ಪ್ರತಿಭಟನಾ ಸ್ವರೂಪದ ಕೃತಿಗಳನ್ನು ಕವಿತೆಗಳನ್ನು ಓದುವುದು, ಅದೇ ರೀತಿಯ ಕವಿತೆಗಳನ್ನು ಬರೆಯುವ ಒಂದು ಹವ್ಯಾಸ ನನ್ನೊಳಗೆ ಮೂಡಿತು. ಈವರೆಗೆ 2 ಕವನ ಸಂಕಲನಗಳನ್ನು, 16 ಜೀವನ ಚರಿತ್ರೆಯ ಕೃತಿಗಳನ್ನು, ಸಂಶೋಧನಾ ಕೃತಿಗಳನ್ನು, ಸಂಪಾದನಾ ಕೃತಿಗಳನ್ನು ಸೇರಿಸಿ ಈವರೆಗೆ ಒಟ್ಟು 35 ಕೃತಿಗಳನ್ನು ಪ್ರಕಟಿಸಿದೆ. ನಾನು ಅರಿವೆಪ್ಪ ಮಲ್ಕಪ್ಪ ಬಾವಿಕಟ್ಟಿ. ನನ್ನ ಸ್ವಂತ ಊರು ಶ್ರೀ ಸಿದ್ಧಲಿಂಗ ಮಹಾರಾಜರ ಜನ್ಮಸ್ಥಳವಾದಂಥ ಕಕ್ಕಳಮೇಲಿ ಗ್ರಾಮ. ನಾನು 1998ರಲ್ಲಿ ಪ್ರಥಮವಾಗಿ ಸೇವೆಗೆ ಸೇರಿದೆ. ನಮ್ಮ ಶಿಕ್ಷಣ ಸ್ವಂತ ಊರಲ್ಲಿ 7ನೇ ತರಗತಿ ತನಕ ಆಯಿತು ಮತ್ತು 8ರಿಂದ 9, 10 ನಮ್ಮ ಪಕ್ಕದ ಹಳ್ಳಿ ಅಂದರೆ ಮೋರಟಗಿಯಲ್ಲಿ 8, 9, 10 ಶ್ರೀ
ಶಿವಯೋಗೇಶ್ವರ ಸಿದ್ದರಾಮೇಶ್ವರ ಶಿಕ್ಷಣ ಸೇವಾ ಸಂಸ್ಥೆಯಲ್ಲಿ ಆಯಿತು. ನಾವು ಪ್ರತಿ ವರ್ಷವೂ ನಡ್ಕೊಂಡು ಹೋಗಿ ಬರ್ತಿದ್ದೆವು ಸರ್. 3 ವರ್ಷ ತನಕ ಪ್ರತಿ ದಿವಸ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಹೋಗೋದು ಬರೋದು 3 ವರ್ಷ ಸತತವಾಗಿ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದು ನಾವು ಅಭ್ಯಾಸ ಮುಗಿಸಿದ್ವಿ. ಅಲ್ಲಿಂದ ಬಂದು ನಮ್ಮ ತಾಲೂಕಿನಲ್ಲಿ ಸಿಂದಗಿಯಲ್ಲಿ ಆರ್ ಡಿ ಪಾಟೀಲ್ ಕಾಲೇಜಿನಲ್ಲಿ ನಮ್ಮ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಅಲ್ಲೇ ಮುಗಿಸಿ ಮತ್ತು ಅಲ್ಲೇ PUC ITCಯನ್ನು ನಾವು ಪೂರ್ತಿ ಮಾಡಿದ್ವಿ ಸರ್. ಆಮೇಲೆ 28/8/1998ರಲ್ಲಿ ನಮಗೆ ಶಿಕ್ಷಕನಾಗುವಂಥ ಅರ್ಹತೆ ದೊರಕಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಸೀಗೆಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಾವು ಸೇವೆಗೆ ಸೇರಿಕೊಂಡಿದ್ವಿ ಸರ್. ಅಲ್ಲಿ 5 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅತ್ಯುತ್ತಮ ಶಿಕ್ಷಕರಾಗಿ ಅಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡು ಸುತ್ತಲೂ 5-6 ಹಳ್ಳಿಗೆ ನನ್ನನ್ನು ಉತ್ತಮ ಶಿಕ್ಷಕ ಗುರುತಿಸಿ ಅಲ್ಲೆಲ್ಲಿ ನನ್ನ ನಿಯೋಜನೆ ಮಾಡ್ತಾಯಿದ್ರು ಸರ್. ಅಲ್ಲೆಲ್ಲನೂ ಕೈಬರ ಹಾಗೂ ಕ್ರಾಫ್ಟ್ ಮಾಡಲಿಂಗು DPEPಯಲ್ಲಿ ಉತ್ತಮ ಶಿಕ್ಷಕನಾಗಿ ನಾನು ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡೆ. ಸುಂಟಾಣ್ ಗ್ರಾಮದಲ್ಲೇ ಮನೆ ಮಾಡಿಕೊಂಡಿದ್ದೆ ಸರ್ 21 ವರ್ಷ ಮತ್ತು ಅಲ್ಲಿ ಉತ್ತಮ ಶಿಕ್ಷಕನಾಗಿ ಸೇವೆ ಮಾಡಿದೆ. ಅಲ್ಲಿನೇ ನನಗೆ ಉತ್ತಮ BLO ಅನ್ನೋಂಥ ಪ್ರಶಸ್ತಿನೂ ಬಂತು. 18 ವರ್ಷ BLO ಕೆಲಸ ಮಾಡಿದ್ದೀನಿ ಸರ್ ನಾನು. ಆದರ್ಶ BLO ಅಂತ ಪ್ರಶಸ್ತಿ ಬಂತು. ಹಾಗೆ ಆದರ್ಶ ಶಿಕ್ಷಕ ಅಂತ ಹೇಳಿಬಿಟ್ಟು ಪ್ರಶಸ್ತಿನೂ ಬಂತು. ಅಲ್ಲಿಂದ ನಾನು ಮತ್ತೆ ನನ್ನನ್ನು ಊರವರೆಲ್ಲ ಒಳ್ಳೆಯ ಉತ್ತಮ ರೀತಿಯಾಗಿ ಗೌರವಿಸಿ ನನ್ನನ್ನು ಬೀಳ್ಪಟ್ಟರು. ನಾನು ಮತ್ತೆ 2023ರಲ್ಲಿ ನಾನು LPS ಇಲಾರಹಳ್ಳಿ ಅಸಿಂಗಳಕ್ಕೆ ನಾನು ವರ್ಗಾವಣೆಗೊಂಡೆ ಸರ್. ಅಲ್ಲಿ LPS ಶಾಲೆಯಲ್ಲಿ 7 ದಾಖಲಾತಿ ಇತ್ತು ಮಕ್ಕಳದು. ಅದನ್ನು ಹೆಚ್ಚಿಸಿ 14ಕ್ಕೆ ತಂದೆ. LPS ಕೃಷ್ಣಾವಸ್ತಿ ಬೆಂಕೋಟಿಗೆಯಲ್ಲಿದ್ದೀನಿ. ಆಲ್ಮೇಲೆ ತಾಲೂಕು ಹತ್ತಿರ ಆಗುತ್ತೆ, ಈ ಕಡೆ ಸಿಂದಗಿ ತಾಲೂಕಿನ ಹತ್ತಿರ ಆಗುತ್ತೆ, ಮಧ್ಯದಾಗಿದ್ದೀನಿ ಸರ್ ನಾನೀಗ. LPS ಕೃಷ್ಣಾವಸ್ತಿ ಬೆಂಕೋಟಿಯಲ್ಲಿ ಈಗ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಕ್ಕಳ ಜೊತೆಗೆ ನನ್ನ ಹಾವ ಭಾವ, ನನ್ನ ಕ್ರಾಫ್ಟು, ಕ್ಲೇ ಮಾಡೆಲಿಂಗು ಎಲ್ಲನೂ ಮಾಡ್ತೀನಿ ಸರ್. ಒಂದೇ ಥರ ಕಲೆ ಅಂತೂ ಇಲ್ಲ ನನ್ನ ಹತ್ರ. ಮಕ್ಕಳಲ್ಲಿ ಬೆರೆತು ಆ ಮಕ್ಕಳ ಜೊತೆ ಆಟ ಆಡ್ತಾ, ಕುಣಿತಾ, ಹೇಳ್ತಾ, ಕತೆ ಪಾಠ ಹೇಳ್ತಾ ಇದ್ದೀನಿ. ಮಕ್ಕಳು ನನ್ನನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಅಟ್ಟಿನ ಮೇಲೆ ಸರ್ ಸರ್ ಅಂತ ನನ್ನ ಜೊತೆನೇ ಯಾವಾಗಲೂ ಸುತ್ತಾಡ್ತಾ ಇರ್ತಾರೆ. ಮಕ್ಕಳ ಒಡನಾಟ ನನ್ನ ಭಾಳ ಪ್ರೀತಿ ಅಂತಂದರೆ, ನನಗೆ ಅತಿ ಪ್ರೀತಿ ಅಂತಂದರೆ ಶಾಲೆಯ ವಾತಾವರಣ ಸ್ವಚ್ಛಿಡಂಥದ್ದು. ಎಲ್ಲಿ ಶಿಸ್ತಿರ್ತದೆ ಅಲ್ಲಿ ಶಿಕ್ಷಣ ತಾನಾಗಿ ಬರ್ತದೆ. ನಾವು ಹೇಳ್ತರ್ಸೋದಲ್ಲ ಸರ್, ತಾನಾಗಿ ಬಂದೇ ಬರ್ತದೆ. ಇಂಥ ನನ್ನ ಎಲ್ಲನ್ನ ಕಲೆಗಳನ್ನು ನೋಡಿ ನಾನು ಎಲ್ಲೋ ಇದ್ದಂಥ ನನ್ನನ್ನು ಗುರುತಿಸಿ ಸದ್ಗುರು ಕೋಚಿಂಗ್ ಶಾಲೆಯ ಮುಖ್ಯ ಗುರುಗಳು ಹಾಗೂ ಅಧ್ಯಕ್ಷರಾದಂಥ ಕನ್ನಡ ಸಾಹಿತಿಗಳು ಆದಂಥ ಬಿರಾದಾರ್ ಸರ್ ಅವರು ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಗೆ ಭಾಜನರಾಗಿ ಮಾಡಿದ್ದಾರೆ. ಈ ಪ್ರಶಸ್ತಿಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಬಿರಾದಾರ್ ಅಶೋಕ್ ಗುರುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ನನ್ನ ಸ್ವಂತ ಪರಿಚಯನ ನಾನು ಮುಗಿಸ್ತೀನಿ ಸರ್. ಜೈ